ಪ್ರಕಾಶ್ ಅವರು ಹೇಳ್ತಾರೆ ಸ್ವಿಸ್ ಬ್ಯಾಂಕ್ ವಿಚಾರದಲ್ಲಿ ಲಾಸ್ಟ್ ಟೈಮ್ 2014 ಮೋದಿ ಅವರು ಈ ವಿಚಾರದಲ್ಲಿ ಮಾತನಾಡಿದರು. ಕಪ್ಪು ಹಣ ತರೋದ್ರಲ್ಲಿ ನಾವು ಮುಂದೆ ಹೋಗ್ತೀವಿ ಅಂತ ಹೇಳಿ. ಅದು ಈಗಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಟಾಕ್ ಅಲ್ಲಿ ಇರುವಂತ ವಿಚಾರ. ಯಾಕೆ ಆ ಕಡೆ ಪ್ರಯತ್ನ ಆಗಲಿಲ್ಲ? ಪ್ರಯತ್ನ ಆಗಿಲ್ಲ ಅಂತ ಹೇಳೋದು ಫಸ್ಟ್ ತಪ್ಪಾಗುತ್ತೆ. ಮತ್ತೆ ಸ್ವಿಸ್ ಬ್ಯಾಂಕ್ ಅಲ್ಲಿ ದುಡ್ಡು ಇಡಬಾರ್ದು ಅಂತ ಯಾವ ಕಾನೂನು ಇದೆ? ಇಲ್ಲ, ಅದಂತೂ ಇಲ್ಲ. ಇವ್ರಿಗೆ ಆರ್ಥಿಕ ಸ್ಥಿತಿ ಗೊತ್ತಿಲ್ಲ. ಕಾಂಗ್ರೆಸ್ ಅವ್ರಿಗೆ 55 ವರ್ಷ ಆಳಿದ್ರು, ಅವ್ರಿಗೆ ಇನ್ನೂ ಬೇಕು ಅಂತ ಜನರ ದಾರಿ ತಪ್ಪಿಸೋದು ಒಂದೇ, ಸುಳ್ಳು ಹೇಳ್ಕೊಂಡು ಚುನಾವಣಾ ಪ್ರಚಾರ ಮಾಡೋದು ಏನು ಮಾಡ್ತಾರಲ್ಲ ಅದೇ ಮುಂದುವರೆದ. ಸ್ವಿಸ್ ಬ್ಯಾಂಕಲ್ಲ, ಬೇರೆ ಬೇರೆ ವಿದೇಶಿ ಬ್ಯಾಂಕ್ಗಳಲ್ಲಿ ದುಡ್ಡು ಇಡೋದು ತಪ್ಪಿಲ್ಲ. ಅದಕ್ಕೆ ಅನುಮತಿ ಪಡ್ಕೋಬೇಕು. ಅಲ್ಲಿ ಬಂಡವಾಳ ಹಾಕಿ ಬೇಕಾದಷ್ಟು ಭಾರತೀಯ ಉದ್ಯಮಗಳು ಬೇರೆ ಬೇರೆ ವಿದೇಶಗಳಲ್ಲಿ ಅವರ ಉದ್ಯಮಗಳು ನಡೆಸ್ತಾ ಇದ್ದಾರೆ. ಅವರು ಅಲ್ಲಿ ಸರ್ಕಾರದಲ್ಲಿ ಡಿಕ್ಲೇರ್ ಮಾಡಿಕೊಂಡು ಅಲ್ಲಿ ಸಾಕಷ್ಟು ದುಡ್ಡುಗಳು ಇಟ್ಟಿರ್ತಾರೆ ವಹಿವಾಟಿಗೆ. ಅದನ್ನು ನೀವು ಬ್ಲ್ಯಾಕ್ ಮನಿ ಅಂತ ಕರೆಯೋಕ್ಕಾಗೋದಿಲ್ಲ. ಬ್ಲ್ಯಾಕ್ ಮನಿ ಯಾವುದು ಅಂದರೆ ಗೊತ್ತಿಲ್ಲದಂಗೆ ಬೇನಾಮಿ ಅಕೌಂಟ್ಗಳಲ್ಲಿ ಅದನ್ನು ಇಡುವಂಥದ್ದು. ಅದನ್ನ ಯಾಕೆ ತರಕ್ಕಾಗಿಲ್ಲ? ತಂದಿಲ್ಲ ಅಂತ ಹೆಂಗೆ ಗೊತ್ತಿದೆ? ಯಾರ ಹತ್ರ ಅಕೌಂಟ್ ಅಲ್ಲಲ್ಲ, ಇದು ಹೆಂಗ್ ಗೊತ್ತಾಯ್ತು? ಎಷ್ಟು ಕಾಗೆ ಇಲ್ಲಿದೆ ಅಂದ್ರೆ ನಂಬರ್ ಕೊಡ್ತೀನಿ ಅಂದಂಗೆ ಇಲ್ಲಿ 2000. ನಾನು ಆ ವಿಚಾರದಲ್ಲಿ ಕ್ಲಿಯರ್ ಆಗಿ ಹೇಳ್ತೀನಿ. ಮೋದಿ ಅವರು ಹಿಂಗೆ ಕೇಳಿದ್ದು ಬೇಕಾದಷ್ಟು ವಾಪಸ್ ಬಂದಿವೆ. ಗೌರ್ಮೆಂಟ್ ನೋಡಿ 2014 ನಮ್ಮ ಸರ್ಕಾರ ಬರಕ್ ಮುಂಚೆ ಬ್ಲ್ಯಾಕ್ ಮನಿ ಅನರ್ತ್ ಮಾಡೋದಕ್ಕೋಸ್ಕರ ಈ ರೀತಿ ಇದು ಮಾಡೋದಕ್ಕೋಸ್ಕರ ಒಂದು ಕಮಿಟಿ ಮಾಡುತ್ತೆ. ಸುಪ್ರೀಂ ಕೋರ್ಟ್ ಹೇಳುತ್ತೆ ಒಂದು SIT ಫಾರಂ ಮಾಡಿ ಅಂದ್ಬಿಟ್ಟು ಅದನ್ನ ಮಾಡಬೇಡಿ ಅಂತ ಅಪ್ಲಿಕೇಶನ್ ಹಾಕಿದ್ ಇವ್ರ ಸರ್ಕಾರ. ಮನಮೋಹನ್ ಸಿಂಗ್ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹಾಕ್ಬಿಟ್ಟು ಇದನ್ನ ರಚನೆ ಮಾಡಬಾರದು ಅಂತ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗ್ತಾರೆ ಇವರು. ಪ್ರಕಾಶ್ ಸರ್ ನಿಮ್ಗೆ ಕೊಡ್ತೀನಿ. ಪ್ರಕಾಶ್ ಸರ್, ಈ ರಾಜ್ಯದ ಜನತೆಗೆ ಅಥವಾ ಈ ದೇಶದ ಜನತೆಗೆ ಉತ್ತರ ಕೊಡಬೇಕಾಗಿದ್ದಂತ ಜವಾಬ್ದಾರಿ 3ನೇ ಸಾರಿಗೆ ಪ್ರಧಾನಿ ಆಗಿರುವಂತ ನರೇಂದ್ರ ಮೋದಿ ಇವತ್ತು ಅವರಿಗೆ ಇರುವಂತ ಉತ್ತರ. ಯಾಕೆಂದ್ರೆ ಅವರೇ ಎಲ್ಲಾ ಕಡೆ ಹೋದಾಗ್ಲೂ ಇದೇ ಮಾತು ಹೇಳಿದ್ದಿದ್ದು ಸರ್. ಬಂದಿದೆ ಅನ್ನೋದಕ್ಕೆ ಸಾಕ್ಷಿ ಹೇಳಿ. ಬ್ಲ್ಯಾಕ್ ಮನಿನ ತಡೆಯುವಂತ 100 ಪ್ರಯತ್ನಗಳು ನಡೆದಿದೆ. ಅದರೊಳಗೆ ಮಾಡಿದ್ದಾರೆ. ಇವತ್ತು ನೀವು UPI ಪೇಮೆಂಟ್ ಇದೆಯಲ್ಲ, ಇಟ್ ಈಸ್ ಎ ಫಾರ್ಮಲ್ ಎಕಾನಮಿ ಜಾಸ್ತಿ ಮಾಡುವಂತ ಒಂದು ಸಿಸ್ಟಮ್ ಅದು. ಅದರೊಳಗೆ ಇವತ್ತು ನೀವು ಯಾರು ಇವತ್ತು ಬಿಲ್ ಕೊಡದೆ ಬ್ಲ್ಯಾಕ್ ಮನಿ ಅಂದ್ರೆ ಏನು? ಬ್ಲ್ಯಾಕ್ ಮನಿ ಬಂದಿರೋದೆಲ್ಲ ಸಾಕಷ್ಟು ದಾಖಲೆಗಳು ಬಂದಿದೆ. ಪೇಮೆಂಟ್ಗೂ ಬ್ಲ್ಯಾಕ್ ಮನಿಗೂ ಏನ್ರಿ ಸರ್? ಅಕ್ರಮವಾಗಿ ಬೇನಾಮಿ ಹೆಸರಿನಲ್ಲಿ ಅಮೌಂಟ್ ಎಷ್ಟಿದೆ ಸ್ವಿಸ್ ಅಲ್ಲಿ ದಾಖಲೆ ಹೇಳಿ, ರೆಕಾರ್ಡ್ ಇರುತ್ತೆ. ಬೇನಾಮಿ ಇರೋದಿಲ್ಲ, ಎಲ್ಲಾ ಅಮೌಂಟ್ ಬೇನಾಮಿ ಅಲ್ಲ, ಎಲ್ಲಾ ಅಮೌಂಟ್ ಅಕ್ರಮ ಅಲ್ಲ. ಪ್ಲೀಸ್, ಸ್ವಿಸ್ ಬ್ಯಾಂಕ್ ಅಲ್ಲಿ ಯಾಕೆ ಇಡ್ತಾರೆ ಹೇಳಿ ಅಕೌಂಟ್ ಅಲ್ಲಿ ದುಡ್ಡನ್ನ? ಅವರು ಯಾರ ಹೆಸರಲ್ಲಿ ಎಷ್ಟು ಹಣ ಇದೆ ಅನ್ನೋದನ್ನ ಜಗತ್ತಿನ ಮುಂದೆ ರಿವೀಲ್ ಮಾಡಲ್ಲ. ದಟ್ ಇಸ್ ದ ರೀಸನ್ ಪೀಪಲ್ ಆರ್ ಗೋಯಿಂಗ್ ಟು ಕೀಪ್ ಇನ್ ದ ಸ್ವಿಸ್ ಬ್ಯಾಂಕ್. ಬೇರೆ ಯಾವ ಬ್ಯಾಂಕಲ್ಲಿ ಇಟ್ಟರು ಕೂಡ ಅದನ್ನು ರಿವೀಲ್ ಮಾಡ್ತಾರೆ. ಅದಕ್ಕೆ ಬಹಳಷ್ಟು ಜನ ದರೋಡೆಕೋರರು, ಲೂಟಿಕೋರರು, ದೊಡ್ಡ ದೊಡ್ಡ ಬಿಸ್ನೆಸ್ ಟೈಕೂನ್ಗಳು, ರಾಜಕಾರಣಿಗಳು ತಮ್ಮ ಹಣವನ್ನು ಸ್ವಿಸ್ ಬ್ಯಾಂಕ್ ಅಲ್ಲಿ ಇಟ್ಟಿದ್ದಾರೆ. ಏ ಪೈಸಾ ವಾಪಸ್ ಆನಾ ಚಾಹಿಯೇ ಯಾ ನಹಿ ಅಂತ ಭಾಷಣ ಮಾಡ್ತಾ ಇದ್ರು ಹಳೆ ಕಾಲದಲ್ಲಿ. ನರೇಂದ್ರ ಮೋದಿ ನೋಡಿ, ನಾನು ಮಾತಾಡೋಕೆ ಅವಕಾಶ ಕೊಡಿ. ಎಕನಾಮಿಕ್ಸ್ ಟೈಮ್ಸ್ ಪತ್ರಿಕೆ ರಿವೀಲ್ ಮಾಡುತ್ತೆ ಏನು ಅಂತಂದ್ರೆ, deposits by Indians in Swiss banks increased by 286% and it is the highest in the last 13 years. ನರೇಂದ್ರ ಮೋದಿಜಿ ಅವರು ಪ್ರಧಾನ ಮಂತ್ರಿ ಆದ್ಮೇಲೆ ಸ್ವಿಸ್ ಬ್ಯಾಂಕ್ ಬಹಳ ಪರಿಶ್ರಮದಿಂದ ಅಲ್ಲಿ ಇರುವಂತ ಅಮೌಂಟ್ ಎಲ್ಲ ಅಕ್ರಮ ಅಂತ ಹೇಳಕ್ಕಾಗಲ್ಲ. 280% ಇನ್ಕ್ರೀಸ್ ಆಗಿದೆ, ಅದೆಲ್ಲವೂ ಕೂಡ ಅಕ್ರಮ ಅಂತ ಹೇಳಕ್ಕಾಗುದಿಲ್ಲ. ಈಗ ಮೋದಿ ಸರ್ಕಾರ ಬಂದಾಗಿಂದ ಹಾಗಿದಾಗ UPA ಗವರ್ಮೆಂಟ್ ಇದ್ದಂತ ಸಂದರ್ಭದಲ್ಲಿ ಸ್ವಿಸ್ ಬ್ಯಾಂಕ್ ನಲ್ಲಿ ಏನೆಲ್ಲ ಅಮೌಂಟ್ ಇತ್ತದಲ್ಲ ಅಕ್ರಮ ಅಂತ ಹೇಳ್ಬೇಕು. ಅಕ್ರಮ ಅಂತಲೇ ಇಟ್ಕೊಳ್ಳಿ, ಅವ್ರನ್ನ ಹೆಡೆಮುರಿ ಎಲ್ಲ ಇಟ್ಕೋಬೇಕಾ? ಇಟ್ಕೊಳ್ಳಿ, ಹೌದಾ? ಹೌದು ಅಂತ ಇಟ್ಕೊಳ್ಳಿ ಸರ್, ಹೌದು ಅಂತ ಇಟ್ಕೊಳ್ಳಿ. ಅವ್ರು ನೆಳ್ಕೊಂಬನ್ನಿ ಆಚೆಗೆ. ಅದನ್ನೇ ತಾನೇ ನಾವ್ ಹೇಳ್ತಾ ಇರೋದು. ಯಾರ್ದಿದ್ರು ಎಳ್ಕೊಂಬನ್ನಿ ಆಚೆಗೆ. ನಾವ್ ಎಳ್ಕೊಂಬರ್ತೀನಿ ಅಂತ ಜನಕ್ಕೆ ಪ್ರಾಮಿಸ್ ಮಾಡಿ ನೀವು ಅಧಿಕಾರಕ್ಕೆ ಬಂದ್ರಿ. ಈಗ ನಿಮ್ಮ ಅವಧಿಯಲ್ಲಿ ನೀವು ಮುಂಚೆ ಎಷ್ಟು ಹಣ ಇತ್ತು ಅದರ 886% ಹಣ ಜಾಸ್ತಿ ಆಗಿದೆ ಅನ್ನೋದನ್ನ ಎಕನಾಮಿಕ್ ಟೈಮ್ಸ್. ಮತ್ತೆ ಇನ್ನೊಂದು ಮಾಹಿತಿ ಹೇಳ್ತೀನಿ ಸರ್. ನಾನ್ ಮೇ ಚೌಕಿದಾರ್ ಹೂ ಮಿತ್ರೋ, ನಾನು ಇದೀನಿ ದೇಶ ಕಾಯೋದಕ್ಕೆ ಅಂತ ಹೇಳಿದ್ರಲ್ಲ,
ನೀವು ಯಾರ್ಯಾರೋ ದೊಡ್ಡ ದೊಡ್ಡ ಉಗ್ರಗಾಮಿಗಳು ಹಿಡ್ಕೊಂಡ್ 5 ಲಕ್ಷ ಕೋಟಿ ಭ್ರಷ್ಟಾಚಾರ ಮಾಡಿ ಇವತ್ತು ಇಲ್ಲಿ ಬಂದು ಸಾರ್ವಜನಿಕ ಸಭೆಯಲ್ಲಿ ಮಾತಾಡ್ತಿರಲ್ರಿ, ನಿಮ್ಗೆ ಸ್ವಿಸ್ ಹಣ ಗೊತ್ತಿಲ್ಲ, ವಿದೇಶಿ ಹಣ ಅಂದ್ರೆ ಗೊತ್ತಾ? ಸ್ವಲ್ಪ ಜ್ಞಾನ ಇಲ್ಲದೆ ಮಾತಾಡ್ತೀರಾ ನೀವು. ಈ ದೇಶದ ಬ್ಯಾಂಕುಗಳನ್ನ ಲೂಟಿ ಮಾಡಿ ದೇಶ ಬಿಟ್ಟು ಓಡಾಡಿಲ್ಲ. ದೇವರಾಜ್ ಸರ್, ಸ್ವಿಸ್ ಬ್ಯಾಂಕ್ ವಿಚಾರದಲ್ಲಿ ಮಾತಾಡಿದ್ರು ಬಹಳ, ಈಗಂತೂ ಸಿಕ್ಕಾಪಟ್ಟೆ ಚರ್ಚೆಯಲ್ಲಿದೆ. ಹಲವು ಕಡೆಗಳಲ್ಲಿ 15 ಲಕ್ಷ ರೂಪಾಯಿ ಯಾವಾಗ ಬರುತ್ತೆ ಕೊಡ್ತೀನಿ ಅಂದಿದ್ರಲ್ಲ ಅಂತ ಎಲ್ಲ ಹೇಳಿದೆ. ಬಟ್ ಆಕ್ಚುಲಿ 15 ಲಕ್ಷ ರೂಪಾಯಿ ಇಷ್ಟು ಅಮೌಂಟ್ ಬಂದ್ರೆ ಇಷ್ಟು ಒಬ್ಬೊಬ್ಬರಿಗೆ ಹೋಗುವಷ್ಟು ಅಮೌಂಟ್ ಅನ್ನುವಂಥದ್ದು ಯಾರಿಗೂ ಕೂಡ ಇನ್ನೂ ಇಲ್ಲ. ಅದು ಗೊತ್ತಿದ್ರು ಹಂಗೆ ಹೇಳ್ತಾ ಇರ್ತಾರೆ. ಬಟ್ ಏನ್ ಕಷ್ಟ ಸ್ವಿಸ್ ಬ್ಯಾಂಕ್ ಏನಾಗಿದೆ, ಸ್ವಿಸ್ ಬ್ಯಾಂಕ್ ಅಲ್ಲಿ ಒಂದು ಬಹಳಷ್ಟು ಸ್ಪಷ್ಟವಾಗಿದೆ ನಿಯಮಗಳು. ಯಾವುದೇ ಒಂದು ಅಂಕಿ ಅಂಶಗಳನ್ನ ಬೇರೆ ದೇಶಗಳ ಜೊತೆಗೆ ಹಂಚ್ಕೋಬೇಕಾದ್ರೆ ಇಂತಿಂಥ ದೇಶದ ಜೊತೆಗೆ ಹಂಚ್ಕೊಂತೀನಿ ಅಂತಕ್ಕಂಥದ್ದು ಇತ್ತೀಚೆಗೆ ಆಗಿರ್ತಕ್ಕಂಥದ್ದು. ಅದರಲ್ಲಿ ಭಾರತನೂ ಸಹ ಸೇರ್ಕೊಂಡಿದೆ ಇವಾಗ. ಈಗ ನನಗೆ ತಿಳಿದ ಮಟ್ಟಿಗೆ ಆದಷ್ಟು ಬೇಗ ಸ್ವಿಸ್ ಬ್ಯಾಂಕು ಅಥವಾ ಸ್ವಿಸ್ ಸರ್ಕಾರ ತನ್ನ ದೇಶದಲ್ಲಿಟ್ಟಿರ್ತಕ್ಕಂತಹ ಎಲ್ಲ ಹಣದ ಒಂದು ಖಾತೆದಾರರ ಹೆಸರನ್ನು ಕೊಡಲಿಕ್ಕೆ ಸಾಧ್ಯತೆ ಆಗೋ ಒಂದು ಎಲ್ಲ ಇದು ಬರ್ತಾ ಇದೆ. ಇಷ್ಟು ದಿವಸ ಇರಲಿಲ್ಲ ಅದು. ಸೊ ಸರ್, ಮಾಲ್ಡೀವ್ಸಲ್ಲಿ ಇದೆ ಅದೇ ಥರ. ಒಂದು ದೇಶ ಅಲ್ಲ, ಒಟ್ಟು 16 ದೇಶಗಳು ಈ ಥರದ ವಹಿವಾಟನ್ನು ಮಾಡ್ತಿರ್ತಕ್ಕಂಥದ್ದು. 16 ದೇಶದಲ್ಲಿ ಇಷ್ಟು ದಿವಸ ನಮಗೆ ಇವನ್ ಮಾಲ್ಡೀವ್ಸ್ ಒಂದು ಬಿಟ್ರೆ ಯಾರು ದುಡ್ಡು ಹಾಕಿದ್ರೆ ಯಾರು ಗೊತ್ತಾಗ್ತದೆ. ಈ ಮಾಲ್ಡೀವ್ಸ್ ಒಂದು ಬಿಟ್ರೆ ಯಾವ ದೇಶದ್ದು ಗೊತ್ತಾಗ್ತದೆ. 16 ದೇಶದಲ್ಲಿ 15 ದೇಶದಲ್ಲಿ ಇರ್ತಕ್ಕಂಥ ಹಣ ಗೊತ್ತಾಗ್ತಾನೆ ಇರಲಿಲ್ಲ. ಈಗ ಆ ಒಂದು ನಿಟ್ಟಲ್ಲಿ ಒಂದು ಪ್ರಯತ್ನಗಳು ಕಳೆದ ಬಾರಿಯೂ ಸಹ ಆಗಿತ್ತು, ಅದು ಪೂರ್ಣವಾಗಿ ಆಗಿದ್ದಿಲ್ಲ. ಈಗ ಅದನ್ನು ಮಾಡಲೇಬೇಕಾಗತ್ತೆ. ಯಾಕೆಂದರೆ ನಮ್ಮ ದೇಶದಿಂದ ಹೋಗಿರ್ತಕ್ಕಂಥ ಹಣ ಏನಾರು ಅದು ಇಲ್ಲಿ ತೆರಿಗೆಯನ್ನು ಪಾವತಿ ಮಾಡದೆ ಒಂದು ದಾಖಲೆ ಇಲ್ಲದೆ ಹೋಗಿರ್ತಕ್ಕಂಥ ಹಣ ಆಯಿತು ಅಂತಂದರೆ ಖಂಡಿತವಾಗಿಯೂ ಅದನ್ನು ವಾಪಸ್ ತರ್ತಕ್ಕಂಥದ್ದು ಒಂದು ಪ್ರಕ್ರಿಯೆಯನ್ನು ಪರಿಣಾಮಕಾರಿಯಾಗಿ ಮಾಡಬೇಕಾಗತ್ತೆ. ಯಾಕೆಂದರೆ ದೇಶದ ಹಣ ಅದು, ನಮ್ಮ ದೇಶದ ಹಣ ಅದು. ದೇಶಕ್ಕೆ ಕ್ಲಾರಿಫಿಕೇಶನ್, ಇವತ್ತು ಸ್ವಿಸ್ ಬ್ಯಾಂಕ್ ಅಲ್ಲಿ ಅಥವಾ ಯಾವ ಬ್ಯಾಂಕ್ ಅಲ್ಲಿ ದುಡ್ಡಿಟ್ರು ಅವ್ರ ಅಕೌಂಟ್ ಡೀಟೇಲ್ಸ್ ಕೊಡೋ ಅಂತ ಕಾನೂನು ಬಂದಾಗಿದೆ. ಬೇಕಾದಷ್ಟು ಅಕೌಂಟ್ಗಳ ಅಕೌಂಟ್ ಡೀಟೇಲ್ಸ್ ಕಳಿಸಿದ್ದಾರೆ. ಅದಕ್ಕೆ ಹೇಳಿದ್ದು ಬಂದಾಗಿದೆ ಅದಾಗಿದೆ ಅನ್ನೋದು ಬೇಡ ಸರ್. ಅಲ್ಲ, ಇರ್ಬೇಕಲ್ಲ. ಅಕ್ರಮವಾಗಿ ಯಾರು ಯಾವುದೇ